ನೋಡ್ ನಾ ಹೇಳ್ದು ಕೇಳಿ, ಇಲ್ಲಿ ಎಲ್ಲ ಇರುವವರು ಬುದ್ಧಿವಂತರೇ ಇರುವುದು, ಎಲ್ಲ ಕೂಡ ಕಾನೂನು ಗೊತ್ತಿದ್ದವರೇ ಇದ್ದಾರೆ, ಎಲ್ಲ ಕೂಡ ನಿಯಮ ಕರೆಕ್ಟ್ ಆಗಿ ನಿಯಮ ಮತ್ತು ಶಿಸ್ತಾರ ಪಾಲಿಸುವವರು ಇಲ್ಲಿ ತಾವೆಲ್ಲ ಕೂತ್ಕೊಂಡಿದ್ದೀರಿ. ಇದರ ಬಗ್ಗೆ ಏನ್ ಸಂಶಯ ಒಂದ್ ನಿಮ್ಮಷ್ಟು ಸಭ್ಯತೆ ಸದಸ್ಯರು ಈ ದೇಶದಲ್ಲಿ ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾನು ಹೇಳ್ದು ಕೇಳಿ, ಎಲ್ಲ ಎಲ್ಲ ಒಂದು ನಿಮಿಷ ಇಲ್ಲ ಅಂತ ಹೇಳುವುದಿಲ್ಲ. ನೀವೆಲ್ಲರೂ ಕೂಡ ನಿಮ್ದಾದ ಆ ಒಂದು ನ್ಯಾಯಯುತವಾದ ನೀವೊಂದು ಪಾಯಿಂಟ್ ಅನ್ನೆಲ್ಲ ವಿಚಾರ ಇಟ್ಟಿದ್ದೀರಿ. ಈಗ ಇವತ್ತಿನೆಲ್ಲ ವಿಚಾರ ಸಂಬಂಧಪಟ್ಟೆ ರಾಜ್ಯಪಾಲ ಗೌರವಪೂರ್ವಕವಾಗಿ ಬಂದು ಅವ್ರ ವಿಚಾರ, ಯಾಕಂತೇಳಿ ಕೆಲವರು ನೀವು ಹೇಳಿದಾಗೆ ಭಾಷಣವನ್ನು ಓದ್ತಾರೆ, ಕೆಲವು ಭಾಷಣ ಲೇಮ್ ಮಾಡ್ತಾರೆ ಸಂವಿಧಾನಬದ್ಧವಾಗಿ, ಮತ್ತೆ ನಮ್ಮ ಚರ್ಚೆಗಳನ್ನು ಮಾಡಿ ಕೊಡ್ತಾರೆ. ಇವತ್ತು ಘನವೆತ್ತ ರಾಜ್ಯಪಾಲರು ಬಂದು ಇಲ್ಲಿ ಪ್ರಾರಂಭ ಮಾಡಿ ಕೊನೆಯದಾಗಿ ಜೈ ಹಿಂದ್ ಹೇಳಿ ಅದನ್ನು ಲೇ ಮಾಡಿದ ಸಂದೇಶ ಕೊಟ್ಟು ಇನ್ನು ಚರ್ಚೆ ಮಾಡಿ ಅಂತ ನಮಗೆ ಅವಕಾಶ ಮಾಡಿ ಇವತ್ತು ಕೊಟ್ಟಿದ್ದಾರೆ. ಅದು ಕಾನೂನುಬದ್ಧವಾಗಿ ಸಂವಿಧಾನ. ನಿಲ್ಲಪ್ಪ, ನೀವು ಕೂತ್ಕೊಳ್ಳಿ, ನಿಮ್ಗೆ ಕೂತ್ಕೊಳ್ಳಿ, ಆಯ್ತು ಆಯ್ತು ಕೂತ್ಕೊಳ್ಳಿ, ಅದನ್ನು ಚರ್ಚೆ ಮಾಡಿದ್ದು, ಅದನ್ನು ಚರ್ಚೆ ಮಾಡ್ತೀವಿ. ಕೂತ್ಕೊಳ್ಳಿ ಈಗ, ಆಯ್ತು. ಒಂದ್ ಸೆಕೆಂಡ್ ಯಾರು ಮಾತಾಡ್ಬೇಡಿ, ಯಾರು ಮಾತಾಡ್ಬೇಡಿ, ಕೂತ್ಕೊಳ್ಳಿ, ಯಾರು ಆಯ್ತು ನಾನು ಹೇಳ್ತೇನೆ. ಆಯ್ತು ನೋಡಿವರೇ, ಸರಿ, ಯಾರಿಗೆ ಏನ್ ಹೇಳ್ಬೇಕು ಇಲ್ಲಿ ನನಗೆ ನೀವು ಬುದ್ಧಿ ಹೇಳಿದ್ರಾಗ್ತದ? ಯಾರ್ಯಾರಿಗೆ ಏನ್ ಹೇಳ್ಬೇಕು ಅವ್ರಾಗ ನಾನು ಹೇಳ್ತೇನೆ. ನೀವು ಇಲ್ಲಿ ಬಂದು ಕೂತ್ಕೊಂಡಾಗ ನೀವು ಹೇಗೆ ಬೇಕು ಹಾಗೆ ನೀವೆಲ್ಲ ಹೇಳಿ. ಈಗ ವಿಚಾರ ಏನಿದೆ ಅಂತ ಹೇಳಿ ಇಲ್ಲಿ ಬಂದು ಅವರು ಲೇ ಮಾಡಿ ನಮ್ಗೆ ಚರ್ಚೆ ಮಾಡ್ಲಿಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಕಾನೂನುಬದ್ಧ ಸಂವಿಧಾನಬದ್ಧವಾಗಿ ನಮಗೆ ಮಾಡಿ ಹೊತ್ತು ಕೊಟ್ಟಿದ್ದಾರೆ. ಇಲ್ಲಿಂದ ನಿಮ್ಮ ಪ್ರಶ್ನೆ ಇದೆ, ಹೋಗುವಾಗ ಅವರಿಗೆ ಕೆಲವು ಅವಮಾನ ಮಾಡಿದ್ದಾರೆ, ಅದು ಇದರ ಬಗ್ಗೆ ಆಗ್ಬೇಕಂತೀರಿ. ನಿಲ್ಲಪ್ಪ, ನಿಲ್ಲಿ. ನಿಮ್ಗೆ ಗೊತ್ತಿದ್ದ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ. ಅದು ಯಾವಾಗ ಏನ್ ಮಾಡ್ಬೇಕು ಆಲೋಚನೆ ಮಾಡಿ. ಈ ಸಂದರ್ಭದಲ್ಲಿ ರಾಷ್ಟ್ರಗೀತೆಗೆ ಸಂಬಂಧಪಟ್ಟಾಗೆ ರಾಷ್ಟ್ರಗೀತೆ ಆಡದೆ ಹೋಗಿದ್ದಾರೆ ಅಂತ ಹೇಳಿಕೊಂಡದನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ, ನೀವು ವಿಚಾರ ಪ್ರಸ್ತಾವ ಮಾಡಿದ್ದೀರಿ. ಈ ಎರಡು ವಿಚಾರ ಸಂಬಂಧಪಟ್ಟಾಗೆ ನಾನು ಈ ಅಭಿಚಾರ ಆದ ನಂತರ ನಾಳೆದ ಬಗ್ಗೆ ರೂಲಿಂಗ್ ಕೊಡ್ತೇನೆ, ನಾವು ಚರ್ಚೆ ಮಾಡುವ. ಅವರು ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಅವ್ರಿಗೆ ನಾ ಹೇಳೋದಕ್ಕೆ ಬಯಸ್ತೇನೆ. ಈ ಸದನ, ಈ ಗೌರವಾನ್ವಿತ ಸದನ